ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಕೆಲವು ದಿನಗಳ ಹಿಂದಷ್ಟೇ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ಮುಗಿದು ಫಲಿತಾಂಶ ಕೂಡ ಹೊರಬಿದ್ದಿದೆ. ಇದೇ 10ನೇ ತಾರೀಕು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆಯಲಿದ್ದು, ಡಿಸಿಸಿ ಬ್ಯಾಂಕಿನ ನಿರ್ದೇಶಕರ ಸ್ಥಾನಕ್ಕೆ ಕಿತ್ತೂರು ತಾಲೂಕಿನಿಂದ ಆಯ್ಕೆಯಾದ ನಾನಾ ಸಾಹೇಬ್ ಪಾಟೀಲರೊಂದಿಗೆ ನಮ್ಮ ನ್ಯೂಸ್ ಸಂಘದ ರಾಜ್ಯ ಉಪಸಂಪಾದಕ ಬಸವರಾಜು ಮುಕ್ತವಾಗಿ ಸಂವಾದ ಮಾಡಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗಾದಿ ಕಿತ್ತೂರಿನಲ್ಲಿ ಕ್ರಾಸ್ ವೋಟಿಂಗ್ 2028ರ ವಿಧಾನಸಭಾ ಚುನಾವಣೆಗೆ ತಯಾರಿ ಹೀಗೆ ವಿವಿಧ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದಿದ್ದಾರೆ. ಐತಿಹಾಸಿಕವಾಗಿ ಕಿತ್ತೂರು ತಾಲೂಕಿನ ಪ್ರಥಮ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥವರು ಇವರೇ ನಮ್ಮ ಹೆಮ್ಮೆಯ ನಾನಾ ಸಾಹೇಬ್ ಪಾಟೀಲ್ ಅವರು, ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಅವರ ಸಹೋದರರು. ವಿಶೇಷವಾಗಿ ಹೊಸ ತಾಲೂಕಾಗಿದೆ, ಹೊಸದಾಗಿ ನಿರ್ದೇಶಕರಾಗಿದ್ದಾರೆ. ಯಾವ ರೀತಿ ಹೇಳ್ತಾರೆ ಒಂದು ಸೊಸೈಟಿಗಳ ಸಬಲೀಕರಣಕ್ಕೆ ಮತ್ತೆ ರೈತರ ಹಿತಾಸಕ್ತಿಗಾಗಿ ಯಾವ ರೀತಿ ಕೆಲಸ ಮಾಡ್ತಾರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್ ನಮಸ್ತೆ. ಪ್ರಥಮವಾಗಿ ತಾವು ನಿರ್ದೇಶಕರಾಗಿ ಅಧಿಕೃತವಾಗಿ ಆಯ್ಕೆಯಾಗಿದ್ದಕ್ಕೆ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಹೇಳಿ ಸರ್, ವಿಶೇಷವಾಗಿ ಕಿತ್ತೂರು ತಾಲೂಕು ಪ್ರಥಮ ಸಾಕಷ್ಟು ಸೊಸೈಟಿಗಳಿದ್ದಾವೆ, ಒಂದು 32ರಿಂದ 33 ಸೊಸೈಟಿಗಳಿದ್ದಾವೆ. ವಿಶೇಷವಾಗಿ ಹೊಸ ಜವಾಬ್ದಾರಿ ಇದೆ, ಹೊಸ ಸವಾಲಿದ್ದಾವೆ. ಯಾವ ರೀತಿ ಸರ್ ತಮ್ಮ ಏನೇನು ಕೆಲಸಗಳಿದ್ದಾವೆ ಸೊಸೈಟಿಗಳ ಸಬಲೀಕರಣಕ್ಕೆ? ನಾ ಫಸ್ಟ್ ಟೈಮ್ ಹಿಂಗೆ ಬಂದಿದ್ದು ಕಿತ್ತೂರು ತಾಲೂಕ. ಫಸ್ಟಿಗೆ ಕಿತ್ತೂರು ತಾಲೂಕ ಎಲ್ಲ 32 ಸೊಸೈಟಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಕಾರ್ಯದರ್ಶಿಗಳಿಗೆ ಮತ್ತು ಅದರ ಕೂಡ ನಮ್ಮ ಎಲ್ಲ ನಮ್ಮ ಕಾರ್ಯಕರ್ತರು, ಬಾಬಾ ಸಾಹೇಬ, ನಾನಾ ಸಾಹೇಬ್ ಅಭಿಮಾನಿಗಳು ಬಳಗ, ಎಲ್ಲ ಬಳಗದವರಿಗೆ, ಹಿರಿಯರಿಗೆ, ಎಲ್ಲ ಸ್ವಾಮೀಜಿಗಳಿಗೆ ನಾ ನಿಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಫಸ್ಟ್ ಹೇಳಿ ಸರ್, ವಿಶೇಷವಾಗಿ ಕಿತ್ತೂರು ತಾಲೂಕು ಅಂತಕ್ಕಂಥದ್ದು ಸಾಕಷ್ಟು ಹೊಸ ತಾಲೂಕು, ಹೊಸ ಡಿಸಿಸಿ ಬ್ಯಾಂಕು ನಿರ್ದೇಶಕ ಬೇರೆ ಸ್ಥಾನ ಘೋಷಣೆ ಆಗಿದೆ, ತಾವು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೀರಾ. ಸಾಕಷ್ಟು ಸಮಸ್ಯೆಗಳಿದ್ದಾವೆ. ನೀವು ಕಂಡಂತೆ ಸೊಸೈಟಿಗಳಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಸರ್? ಭಾಳ ಈ ಸೊಸೈಟಿಯಾಗ ಭಾಳ ಸಮಸ್ಯೆ ಅದಾವೆ. ಒಂದಷ್ಟು ಮಂದಿಗೆ ಬಿಲ್ಡಿಂಗ್ ಇಲ್ಲ, ಒಂದಷ್ಟು ಮಂದಿಗೆ ಜಾಗನೂ ಇಲ್ಲ, ಬಿಲ್ಡಿಂಗ್ ಕಟ್ಕೊಳಕ್ಕೆ ಜಾಗ ಸದೇ ಇಲ್ಲ. ಅಂಥವು ಭಾಳ ಸೊಸೈಟಿ ಅದಾವು. ಅವನ್ನ ಕ್ರಮೇಣವಾಗಿ ಈಗ ನಾವು ಈ ಫಸ್ಟ್ ಬಂದನೂ ಸರಿಪಡಿಸ್ಬೇಕು. ಈಗ 30 ವರ್ಷ ಗಂಟ್ಲೆ ಇದ್ದಾರ ಅವ್ರು ಏನು ಮಾಡ್ಯಾರ ಅನ್ನೋದು ನಾ ಹೇಳೋದಿಲ್ಲ. ಈಗ ನಮ್ಮ ಈಗ ಬಂದ ತನಗಳೇ ನಾವು ಖಂಡಿತವಾಗಿ ನಾವು 5 ವರ್ಷದಾಗ ಪ್ರಾಮಾಣಿಕ ಕೆಲಸ ಮಾಡಿ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಅಟ್ಲೀಸ್ಟ್ ಬಿಲ್ಡಿಂಗ, ಅವ್ರ ಓನ್ ಬಿಲ್ಡಿಂಗ, ಇದು ಜಾಗ ಇರುವಂಗ ಅಂತ್ರಿ ಫಸ್ಟ್ ಪ್ರಿಫರೆನ್ಸ್ 32 ಸೊಸೈಟಿಗೆ ಹಂಗೆ ಇರುವಂಗ ಮಾಡೋದು. ಅದು ನಂದ ಅಂತಲ್ಲ, ನನ್ನ ಡಿಸಿ ಬ್ಯಾಂಕ್ ಇದ್ರಾಗ ಅಂತ ಹೇಳಲ್ಲ. ನಾವು ಸಹೋದರ MLA ಇದ್ದಿದ್ರಿಂದ ಅವ್ರ ಪಣ್ಯಾಗೂ ನಮಗೆ ಅವಕಾಶ ಐತಿ. ಆ ಅವಕಾಶ ಉಪಯೋಗ ತಗೊಂಡ ಎಲ್ಲ ಸೊಸೈಟಿಗಳಿಗೆ ಬಿಲ್ಡಿಂಗ್ ಮಾಡಕ್ಕೆ ಫಸ್ಟ್ ಪ್ರಿಫರೆನ್ಸ್ ಮಾಡ್ತೇವೆ. ಈಗಾಗಲೇ 18 ಸೊಸೈಟಿಗೆ ಈಗ ನಾವು 10 ಲಕ್ಷ ರೂಪಾಯಿ ಈಗ ಬಿಲ್ಡಿಂಗ್ ಫಂಡ್ ಅಂತ ಹಾಕ್ಯೇವು. ನಾವು ಈಗ ಈ ಇಲೆಕ್ಷನ್ಗಿಂತ ಮೊದಲೇ ಹಾಕ್ಯೇವು. ಅವರು ಇನ್ನೊಂದು ತಿಂಗಳಾಗ ಅವ್ರು ಆಗೋದು. ಮತ್ತಿನ್ನು ಉಳಿದಾರಿಗೆ ಮುಂದಿನ ವರ್ಷ ಹಾಕಿ ಎಲ್ಲಾನು ಕವರ್ ಮಾಡ್ತೇವೆ. ಮತ್ತು ರೈತರಿಗೆ ಪತ್ತು ಎಲ್ಲೇ ಕಡಿಮೆ ಐತಿ ಅವ್ರಿಗೆ ಪತ್ತು ಹೆಚ್ಚು ಮಾಡಿ ಕೊಟ್ಟ ಅದನ್ನ ರೈತರಿಗೆ 0% ಐತಿ. ಈಗ ಅದನ್ನು ಉಪಯೋಗ ಮಾಡ್ಕೊಳಕ್ಕೆ ರೈತರಿಗೆ ಚಲೋ ಆಕತಿ. 0% ಇದ್ದದ್ದು ಅವಕಾಶ ಸಿಗಲಿ, ಹೆಚ್ಚು ಪತ್ತು ಮಾಡಿ ಕೊಟ್ಟ ರೈತರಿಗೆ ಒಂದು ಸೌಲಭ್ಯದಿಂದ, ಡಿಸಿ ಬ್ಯಾಂಕ್ ಸೌಲಭ್ಯದಿಂದ ಅವ್ರ ಆರ್ಥಿಕ ಪರಿಸ್ಥಿತಿ ಚಲೋ ಆಗಲಿ ಅಂತ ನಾವು ಭಾಳ ಈಗ ಪ್ರಯತ್ನ ಪಟ್ಟು ನಾವು ಆತಿ, ನಮ್ಮ ಶಾಸಕರಾತಿ ಎಲ್ಲ ಕೂಡಿ ಎಲ್ಲ ಸೊಸೈಟಿ ಪ್ರಗತಿ ಯಾಕೆ ನಾವು ನಮ್ಮ ಪ್ರಾಮಾಣಿಕ ಕೆಲಸ ಮಾಡ್ತೇವೆ. ಈಗ ಮುಖ್ಯವಾಗಿ ಈ ಬಾರಿ ಮುಖ್ಯ ಸಮಸ್ಯೆ ಏನಪ್ಪ ಅಂದ್ರೆ ರೈತರಿಗೆ ಗೊಬ್ಬರದ ಸಮಸ್ಯೆ ಆಗೈತಿ ಸರ್. ವಿಶೇಷವಾಗಿ ತಾವು ನಿರ್ದೇಶಕರಾಗಿದ್ದ ಮುಂಬರ್ತಕ್ಕಂಥ ದಿನಗಳಲ್ಲಿ ಆ ಸಮಸ್ಯೆ ಏನಾದ್ರು ತೊಂದರೆ ಆಗ್ತದೆ ನೋಡ್ಕೊತೀರಾ? ಹೌದು, ಈ ಸಲ ಆಗಿದ್ದ ಅಟ್ಲೀಸ್ಟ್ ಯಾಕಂದ್ರೆ ಗೋರ್ಮೆಂಟ್ನಿಂದ ಇಲ್ಲಿ ಬೇರೆ ಕಡೆ ಪ್ರೈವೇಟ್ದಾಗೂ ಸಿಗಲಿಲ್ಲ ಗೊಬ್ಬರ. ಈಗ ನೀವು ಹೇಳೋದು ಇದಕ್ಕೆ PKPS ಅಟ್ಟ ಅಲ್ಲ, ಹೊರಗಡೆನೂ ಗೊಬ್ಬರ ಶಾರ್ಟೇಜ್ ಇತ್ತು, ಅದಕ್ಕಾಗಿ ಸಮಸ್ಯೆ ಆಗೈತಿ. ಈ ಸಲ ನಾವು ಅದನ್ನ ಪರಿಸ್ಥಿತಿ ಎಷ್ಟೋ ಇದ್ರು ಮೊದ್ಲ ನಾವು ಮಳೆಗಾಲದಾಗ ಜೂನ್ ಜುಲೈದಾಗ ತೊಗೊಳಕ್ ಹೊಂಟ್ರ ಹಂಗಾಕತೆ. ಆಲ್ಮೋಸ್ಟ್ ಎಲ್ಲ PKPS ನಿಮ್ಮ ಮುಖಾಂತರ ತಿಳಿಸೋದಂದ್ರೆ ಏಪ್ರಿಲ್ ಮೇದಾಗ ತೊಗೊಂಡು ಸ್ಟಾಕ್ ಇಟ್ರ ಈ ಪರಿಹಾರ ಅರ್ಧ ಸಮಸ್ಯೆ ಬಗೆಹರಿತೈತಿ. ಅದನ್ನ ಬಿಟ್ಟು ಎಲ್ಲರೂ ಜೂನ್ದಾಗ ತೊಗೊಳಕ್ ಹೋಗ್ತಾರಲ್ಲ, ಆಗ ಎಲ್ಲ ಶಾರ್ಟೇಜ್ ಆಕತ್ತದ. ಈಗ ನಾವು ಎಲ್ಲರಿಗೂ ಅದನ್ನ ಹೇಳತ್ತೇವೆ. ಈಗ ಒಂದು ಮೀಟಿಂಗ್ ಕರೆದು ಹೇಳ್ತೇವೆ, ಎಲ್ಲರೂ ಏಪ್ರಿಲ್ ಮೇದಾಗ ನಿಮ್ಗೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಗೊಬ್ಬರ ಸ್ಟಾಕ್ ಇಡ್ರಿ, ಅಂದ್ರೆ ರೈತರಿಗೆ ಚಲೋ ಆಕತಿ, ಸಿಗ್ತತಿ. ನೀವು ಒಮ್ಮೆ ಆಗ ಜೂನ್ದಾಗ ತೊಗೊಳಕ್ ಅವ್ರು ಸಿಗೋದಿಲ್ಲ. ಈ ಸಲ ನಾವು ಪ್ರಾಮಾಣಿಕ ಇದು ಮಾಡಿ ಅದನ್ನ ಎಲ್ಲರಿಗೂ ಗೊಬ್ಬರ ಮುಟ್ಟುವಂಗಂತ ಪ್ರಯತ್ನ ಮಾಡ್ತೇವೆ. ತಾವು
DCC ಬ್ಯಾಂಕ್ ಚುನಾವಣೆಯ ಅಭ್ಯರ್ಥಿ ಆಗೋದಕ್ಕಿಂತ ಮುಂಚೆ ಸಾಕಷ್ಟು ಒಂದು ರೀತಿ ಎಲ್ಲೋ ಒಂದು ಕಡೆ ಶೂನ್ಯದಾಗಿತ್ತು ಸರ್. ವಿಶೇಷವಾಗಿ ಸಾಕಷ್ಟು ಸವಾಲುಗಳು, ಸಮಸ್ಯೆಗಳು ಮತ್ತು ಸಾಕಷ್ಟು ಚಾಲೆಂಜಸ್ ತಗೊಂಡು ವಿಶೇಷವಾಗಿ ಗೆದ್ದಿದ್ದೀರಾ. ಫಿನಿಕ್ಸ್ ಅಂತ ಎದ್ದು ಬಂದಿದ್ದೀರಾ. ಯಾವ ರೀತಿ ಸರ್ ನಿಮ್ಮ ಗೆಲುವಿನ ಬಗ್ಗೆ ಒಂದು ಸ್ವಲ್ಪ ಸ್ಟೋರಿ ಹೇಳ್ರಲ್ಲ. ನಮ್ಮ ಗೆಲುವಿನ ಬಗ್ಗೆ ಹೇಳುವುದಂದ್ರೆ, ಪಕ್ಷಾತೀತವಾಗಿ ನಮ್ಮ ಕಿತ್ತೂರು ತಾಲೂಕದಾಗ ನಾವು ಮೊದಲ ಒಂದು ವರ್ಷದಿಂದ ಪ್ರಿಪೇರ್ ಅಡ್ಡಾಡಿ ಎಲ್ಲಾರನ್ನು ಏನು ಮಾಡಿರೋ ಚಲೋ ಆಕತಿ ಅಂತೇಳಿ ಎಲ್ಲ PKPS ಕಾಂಟ್ಯಾಕ್ಟ್ ಮಾಡಿದ್ದೀವಿ ಎಲ್ಲಾರನ್ನು ಸದಸ್ಯರನ್ನ. ಆಗ ಅವರು ಪಕ್ಷಾತೀತವಾಗಿ ನಾವು ಹೆಲ್ಪ್ ಮಾಡ್ತೇವೆ, ನಿಮ್ಗೆ ನಿಂದಿರ್ರಿ, ನೀವು ನಿಂತ್ರೆ ನೀವು ಭರೋಸೆ ಕೊಡ್ತಾವ ಅಂತ ಮೊದಲೇ ಹೇಳಿದ್ರು. ಅದಾಗಿಂದೂ ಒಂದು 2-3 ಮೀಟಿಂಗ್ ಕರೆದಿವಿ. ನಾವು ಮೀಟಿಂಗ್ ಕರೆದಾಗೂ ಅವರು ಆಶ್ವಾಸನೆ ಕೊಟ್ರು ನಮಗೆ. ಅದೇ ಧೈರ್ಯದಿಂದ ನಾವು ಎಲ್ಲರೂ ಕೂಡಿ ಹಿಂಗೆ ಧೈರ್ಯ ಕೊಟ್ಟಾರು, ಪಕ್ಷಾತೀತವಾಗಿ ಮಾಡತಾರ ಕೂಡ ಅದೇ ಧೈರ್ಯದಿಂದ ನಿಂತೀವು. ಅದು ನಿಂತಿದ ಪ್ರಕಾರ ಅವರು ನಮಗೆ ಪಕ್ಷಾತೀತವಾಗಿ ನಮ್ಮ 10 ಇದ್ದಲ್ಲಿ 17 ಮತ, ಇನ್ನೂ 7 ಮತ ಆ ಪಕ್ಷ ಬಿಟ್ಟು ಎಲ್ಲರೂ ಒಕ್ಕಡದಿಂದ 17 ಮತ ನಮಗೆ ಹಾಕಿ ಅವರೆಲ್ಲರೂ ನಮ್ಮನ್ನ ಆರಿಸ್ತಂದರು. ಆ ಹೊಣೆ ನಮಗೆ ಜವಾಬ್ದಾರಿ ನಮ್ಗೆ ಐತಿ ನಮ್ಮ ಮ್ಯಾಗ. ಅವ್ರದ್ದು ನಾವು ಋಣ ತೀರಿಸ್ಬೇಕಂದ್ರೆ ನಾವು ಅವರಿಗೆ DC ಬ್ಯಾಂಕಿಂದ ಯಾವ ಸೌಲಭ್ಯಗಳು ಸಿಗ್ತಾವ ಅವ್ರನ್ನ ಒದಗಿಸಿ ಪ್ರಾಮಾಣಿಕವಾಗಿ ಒದಗಿಸ್ಬಿಡ್ತೇವೆ. ಇನ್ನೂ ಒಂದು ಅವಕಾಶ ಅಂದ್ರೆ, ನಮ್ಗೆ ಕಿತ್ತೂರು ಚೆನ್ನಮ್ಮ 200ನೇ ವರ್ಷ ಹೆಂಗೆ ವಿಜಯೋತ್ಸವ ಸಿಕ್ಕಿತ್ತಲ್ಲ, ಹಂಗೆ ನನಗೆ ಫಸ್ಟ್ ಟೈಮ್ 100 ವರ್ಷದ DC ಬ್ಯಾಂಕಿನ ಶತಮಾನೋತ್ಸವ ಸಿಕ್ಕತ್ತೆ. ಅದು ನಮ್ಮ ಪುಣ್ಯ. ಈಗ ಇನ್ನೊಂದು ಇನ್ನ ಎಲ್ಲ ನಿರ್ದೇಶಕರಾದ್ರಿ ಎಲ್ಲ ಆದ್ರೆ ವಿಶೇಷವಾಗಿ ಕ್ರಾಸ್ ವೋಟಿಂಗ್ ಒಂದು ರೀತಿ ಗೊಂದಲ ಗದ್ದಲ ಇನ್ನೂ ಮುಗ್ದೇ ಇಲ್ಲ ಸರ್ ಕಿತ್ತೂರಿನಲ್ಲಿ. ವಿಶೇಷವಾಗಿ ಕೆಲವರು ಅಲ್ಲಿ ಅವ್ರ ಕಡೆಯವರೇ ಡಾಕ್ಟರ್ ಬಸವರಾಜ್ ಪರವಣ್ಣನವ್ರ ಮೇಲೆ ಆರೋಪ ಮಾಡ್ತವ್ರೆ, ನಮ್ಗೆ ಮೋಸ ಮಾಡಿದ್ದಾರೆ ಮತ್ತೆ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಇಲ್ಲ, ಕ್ರಾಸ್ ವೋಟಿಂಗ್ ಅವ್ನು ಒಬ್ಬಂದ ಯಾಕೆ ಹೆಸರು ತೋದ್ರಿ? 7 ವೋಟ್ ಬಂದವ, ಅವ್ರದ್ದು ತೋದಿಲ್ಲ. 7 ವೋಟ್ ಬಂದವ ನಮಗೆ ಒಟ್ಟ ಟೋಟಲ್ BJPನ ಒಬ್ಬಂದ ಯಾಕೆ ಮೆನ್ಷನ್ ಮಾಡ್ತೀರಿ? ಅದೇನಿಲ್ಲ. ಮತ್ತು ನಮ್ಮದು ಕೊಲ್ಹಾಪುರದ ಮತ್ತು ಅವ್ರ ಓದ್ದಾರಲ್ಲ, ನಾವು ಅವ್ರದ್ದು ಏನಾರ ಹಿಂಗೆ ಕ್ರಾಸ್ ವೋಟಿಂಗ ನೀವು ಓದ್ದಿರಿ ಅಂತ ಹೇಳೇವು. ಇಲ್ಲ, ರಾಜಕೀಯದ ಅವರು ನಮ್ಮ ಒಯ್ಬೋದು, ನಾವು ಅವ್ರು ಒಯ್ಬೋದು. ವಿಶೇಷವಾಗಿ ಒಬ್ಬರು ಟಾರ್ಗೆಟ್ ಮಾಡೋದು ಸರಿ ಅಲ್ಲ. ಇನ್ನು 7 ಮಂದಿ ಅದ ಟೈಪ್ ನೀವು ಯಾರ್ಯಾರು ಓದ್ದಾರ ಅಂತ ಕನ್ಫರ್ಮ್ ಮಾಡ್ಕೊರಿಲ್ಲ. ಏನಪ್ಪ ಅಂದ್ರೆ ಅವ್ರೊಬ್ಬರೇ ಮಾಡಿಲ್ಲ. ಇಲ್ಲ, ನಮ್ಗೆ ಸಂಪೂರ್ಣ 7 ಮಂದಿ ಕೊಟ್ಟಾತ ನಮಗೆ ಬೆಂಬಲ. 17 ಮಂದಿ ಕೊಟ್ಟಾತಿ. ಪಕ್ಷಾತೀತವಾಗಿ ಇದೇನು ಪಕ್ಷದಲ್ಲಿದ. ಹೇಳಿ ಸರ್, ವಿಶೇಷವಾಗಿ ಯಾವ ರೀತಿ ಈಗ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಬೇರೆ ಬರ್ತಾ ಇದೆ. ಇನ್ನೊಂದು ಕಡೆ ಸಾಕಷ್ಟು ಅಧ್ಯಕ್ಷ ಉಪಾಧ್ಯಕ್ಷ ಆಗಲಿಕ್ಕೆ ಪ್ರಥಮ ಇದ್ದವರೆಗೂ ಆದ್ಯತೆ ಕೊಡೋ ಚಾಯ್ಸ್ ಇದೆ. ಈಗಿನ ಸಂದರ್ಭದಲ್ಲಿ ಎಲ್ಲ ಪ್ರೆಷರ್ಸ್ ಇದ್ದಾರೆ ಸರ್. ಯಾವ ರೀತಿ ಸರ್, ಏನು ತಾವು ಸಹ ಏನಾರು ಇಲ್ಲ, ಈ ವಿಷಯವಾಗಿ ಸೀನಿಯರ್ಸ್ ಭಾಳ ಅದಾರ ಇಲ್ಲಿ. ನಮ್ಗಿಂತ 3-4 ಸಲ ಆಯ್ರಿಸಿ ಬಂದಾರ ಅದಾರು. ಮತ್ತು ನಮ್ಮ MLA ಅವರು ಆದಂಥ ನಮ್ಮ ಅಣ್ಣ MLA ಅವರಾದ ಬಾಬಾ ಸಾಹೇಬ್ ಪಾಟೀಲ್ ಅವರು, ಹಾಗೂ ನಮಗೆ ಮಾರ್ಗದರ್ಶಕ ಇದ್ದಾರ ಸತೀಶ್ ಅಣ್ಣ ಜಾರಕಿಹೊಳಿ ಅವರು, ಅವರೆಲ್ಲರೂ ಅದಾರ. ಅವರೆಲ್ಲರೂ ಏನು ನಿರ್ಣಯ ತಗೋತಾರಲ್ಲ ಅದ್ರ ಪ್ರಕಾರ ನಂದು ಹೇಳುದಿಲ್ಲ. ಅವರೆಲ್ಲರೂ ಏನು ನಿರ್ಣಯ ತಗೋತಾರೋ ಅವ್ರು ಅಲ್ಲಿ ಏನು ಮಾಡ್ಬೇಕು. ಒಟ್ಟು ಏನೋ ಆದರೂ ಜಿಲ್ಲಾ ಇದ್ರಾಗ ಅಲ್ಲಿ ಜಿಲ್ಲಾ ಬ್ಯಾಂಕಿನ ಏನು ಪರಿಸ್ಥಿತಿ ಒಂದ್ಸತಿ ಸಾವುಕಾರರು ನಾವು MLA ಅವ್ರು ಏನು ಹೇಳ್ತಾರ ಅದನ್ನ ಕೇಳ್ತಾವ. ಅನಂತನಾಗಿ ಒಳಗ್ ಬಂತಪ್ಪ ಅಧ್ಯಕ್ಷನೋ ಉಪಾಧ್ಯಕ್ಷನೋ ದಾನಾಗ ಒಳದ್ ಬರಕ್ ಸಾಧ್ಯ ಇಲ್ಲ. ಹಂಗ ಅದ ಎಲ್ಲಾರು ಕೂಡಿ 16 ಮಂದಿ ಚರ್ಚೆ ಮಾಡಿ ಎಲ್ಲಾ ಮಾಡಿಂದ ಬರುದ. ಅದಕ್ಕೆಲ್ಲ ಜಿಲ್ಲಾ ಮುಖಂಡರದಾರ, ಹಿರಿಯರ ಎಲ್ಲಾ ಮುಖಂಡರದಾರ. ಅದಕ್ಕ ಬಾಲಚಂದ್ ಸಾವುಕಾರ ಅದಾರು, ಸತೀಶ್ ಸಾವುಕಾರ ಅದಾರು, ಇನ್ನೂ ಅನೇಕರು ಅದಾರ ಹಿರಿಯರ. ಅವ್ರೆಲ್ಲಾರು ಕೂಡ ಚರ್ಚೆ ಮಾಡಿ ಯಾರು ಸೂಕ್ತ ಅನ್ನೋದು ಅವ್ರು ನೋಡ್ತಾರೋ ಅದಕ್ಕೆ ಮಾಡ್ತಾರ. ಅದಕ್ಕೆ ನಾವು ಅದಕ್ಕೆ ಬದ್ದಿರ್ತೇವೆ. ಬಂದ್ರೆ ಸ್ವೀಕಾರ ಮಾಡ್ತೀರಾ? ಇಲ್ಲಾಂದ್ರೆ ಅದಕ್ಕೆ ನಾವು ಮುಂದೆ ಅವ್ರು ಎಲ್ಲ ಹೇಳಿ ಅದ ಮುಂದೆ ಅದು ಬಂದದನ್ನ ನೋಡೋಣ. ಈಗ ನಾ ಏನು ಹೇಳಕ್ ಹೋಗಲ್ಲ, ಯಾಕಂದ್ರೆ ನಮ್ಕಿ ಸೀನಿಯರ್ ಅದಾರ ಬಾಳ ಮಂದಿ. ನಾವ್ ಅದನ್ನ ಹೇಳಕ್ ಹೋಗುದಿಲ್ಲ. ನಾವು ಸತೀಶ್ ಸಾವುಕಾರ ಕಡೆ ಫೈನಲ್ ಏನ್ ಹೇಳ್ತಾರು, MLA ಅವರು ಸತೀಶ್ ಸಾವುಕಾರ ಏನ್ ಹೇಳ್ತಾರಲ್ಲ ಅದ ಫೈನಲ್. ನಿಮ್ ಗೆಲುವಿಗೆ ಸಾಕಷ್ಟು ಜನ ಕಾರ್ಯಕರ್ತರು ಶ್ರಮ ವಹಿಸಿದ್ರೆ, ಮುಖಂಡರುಗಳು, ಸ್ವತಂತ್ರವಾಗಿ ನಿಮ್ಮ ಅಣ್ಣನವರು, ಮತ್ತೆ ಸಾಕಷ್ಟು KPC ಸದಸ್ಯರಾಗಿದ್ದಂಥ ರೋಹಿಣಿ ಅಕ್ಕ ಅವರು ಸಾಕಷ್ಟು ಜನ ಶ್ರಮಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಏನ್ ಕೃತಜ್ಞತೆ ಹೇಳಿ? ನಾ ಅವ್ರೆಲ್ಲರಿಗೂ ನನ್ನ ತುಂಬಾ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲರಿಗೂ ಇದೇ ರೀತಿ ಮುಂದೂ ಇರೋಣ ಅಂತ ಹೇಳಿ ಅವ್ರಿಗೆ ಹೇಳಿ ನಾನು ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಇವಿಷ್ಟು ಒಟ್ಟಶೇಖರೇ ಗೊತ್ತಾಯ್ತಲ್ಲ, ಮಾನ್ಯ ನೂತನವಾಗಿ ಕಿತ್ತೂರು ತಾಲೂಕಿಗೆ DCC ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಕ್ಕಂಥ ನಾನಾ ಸಾಹೇಬ್ ಪಾಟೀಲ್ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.